ಬೆಂಗಳೂರಿಗೆ ಅಕ್ರಮ ಬಾಂಗ್ಲಾದೇಶ ನುಸುಳುಕೋರರು ಕಂಟಕವಾಗಿದ್ದಾರೆ. ಅಕ್ರಮ ವಲಸಿಗರ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಸಮರವನ್ನ ಸಾರಿದೆ. ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಆ ಮೂಲಕ ಇವರ ಜಾಲವನ್ನ ಬಯಲು ಮಾಡ್ತಾ ಇದೆ. ಬೇಟೆ ಇದು ಅಂತಿಂತ ಬೇಟೆಯಲ್ಲ, ಅಕ್ರಮವಾಸಿಗಳ ಮಹಾ ಬೇಟೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಅಕ್ರಮ ಬಾಂಗ್ಲಾದೇಶಿಗಳ ವಿರುದ್ಧ ಸಮರ ಸಾರಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಬೇಟೆಯಾಡ್ತಾ ಇದೆ. ಕಗ್ಗಲಿಪುರ ಬಳಿಕ ರಿಪಬ್ಲಿಕ್ ಕನ್ನಡ ಮತ್ತೊಂದು ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಇದು ಅಕ್ರಮ ಬಾಂಗ್ಲಾದೇಶಿಗಳ ಬೇಟೆ 2.0. ರಿಪಬ್ಲಿಕ್ ಕನ್ನಡದ ಮತ್ತೊಂದು ಡೇರಿಂಗ್ ಸ್ಟಿಂಗ್. ಅಕ್ರಮ ಬಾಂಗ್ಲಾದೇಶಿಗಳು ಎಕ್ಸ್ಪೋಸ್. ಬೆಂಗಳೂರಿನ ಕನಕಪುರ ಮುಖ್ಯ ರಸ್ತೆಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜಾಲವನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಬಯಲಿಗೆಳೆದಿತ್ತು. ಕಗ್ಗಲಿಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬಾಂಗ್ಲಾದೇಶಿಗಳು ನೆಲೆಯೂರಿರುವುದನ್ನ ಎಕ್ಸ್ಪೋಸ್ ಮಾಡಿತ್ತು. ಇದು ಜಸ್ಟ್ ಟ್ರೈಲರ್ ಅಷ್ಟೇ, ಅಸಲಿ ಪಿಕ್ಚರ್ ಇನ್ನೂ ಬಾಕಿ ಇದೆ. ನಾವೀಗ ತೋರಿಸುವ ಸ್ಟೋರಿ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುತ್ತೆ. ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು. ಕಗ್ಗಲಿಪುರ ಬಳಿಕ ನಿಮ್ಮ ರಿಪಬ್ಲಿಕ್ ಕನ್ನಡ ಮಾದನಾಯಕನಹಳ್ಳಿಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿದೆ. ಭಾರತಕ್ಕೆ ನುಸುಳಿಕೊಂಡು ಬಂದ ಅಕ್ರಮ ಬಾಂಗ್ಲಾದೇಶಿಗಳು ಮಾದನಾಯಕನಹಳ್ಳಿಯಲ್ಲಿ ರಾಜಾರೋಷವಾಗಿ ನೆಲೆಯೂರಿರುವುದನ್ನ ಬಯಲಿಗೆಳೆದಿದೆ. ಶಾಕಿಂಗ್ ವಿಷಯ ಅಂದ್ರೆ ಮಾದನಾಯಕನಹಳ್ಳಿಯಲ್ಲಿ ಏರಿಯಾ ಒಂದರಲ್ಲೇ 2 ರಿಂದ 3 ಸಾವಿರ ಅಕ್ರಮ ಬಾಂಗ್ಲಾದೇಶಿಗಳು ಠಿಕಾಣಿ ಹೂಡಿದ್ದಾರೆ. ಟೆಂಟ್ ಹಾಕಿಕೊಂಡು ಜೀವನ ಮಾಡುತ್ತಿದ್ದಾರೆ. ಬೀದಿ ಬದಿಗಳಲ್ಲಿ ಕಸ ಆಯುತ್ತಾ ಕೂಲಿ ಕೆಲಸ ಮಾಡುತ್ತಾ ರಾಜಾರೋಷವಾಗಿ ಅಕ್ರಮವಾಗಿ ನೆಲೆ ಊರಿದ್ದಾರೆ. ನುಸುಳುಕೋರರ ಕರಾಳ ಸತ್ಯವನ್ನ ಬ್ಲಡಿ ಬಾಂಗ್ಲಾದೇಶಿ ಬಾಯಲ್ಲೇ ಕೇಳಿ. उधर उधर से आता है ना, इधर काम के लिए वो बुलाते हैं, पैसा देते हैं कि नहीं? पैसे हेल्थ चेकअप हाँ वो सब नहीं देता, वो पगार बात करता है 400-500 में चला जाता है बस। हाँ कितना लोग है इधर बांग्ला का? कम से कम तुमको ये पूरा सराउंडिंग में मादनायकनहल्ली का सराउंडिंग पूरा ढूंढ लिया तो तुमको 2-3 हजार लोग मिल जाता है। 2-3 हजार? उससे भी ज्यादा। कैसे आता है भैया वो? आ जाता है कॉन्ट्रैक्ट पे आ जाता है। अब मैं आ गया, मैं तो ले लेता हूँ इधर। अब मेरे को तो पैसा मिलता है अच्छा खासा, मैं क्या करता हूँ और 4 लोग को बुला लेता हूँ। कम तो कम पगार तो देना चाहिए ना वो, ऐसा हो जाता। अपन फोटो तो बड़ी फोटो है, फोटो लेते हैं घर का। इधर नहीं रहता है ना वो, इधर छोड़ दिया सेट, इधर नहीं है, अलग अलग चला गया उधर। ಇನ್ನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಳಿಕೊಂಡು ಬರ್ತಾರೆ, ಈ ಅಕ್ರಮ ವಾಸಿಗಳನ್ನ ಯಾರು ಕರೆಸ್ತಾರೆ, ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನ್ ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನ್ ಕೆಲಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿ ಇಲ್ಲಿ. ಯಾರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಸರ್ ಯಾರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ಯಾವ MLA ಯಾರು? ಗೊತ್ತಿಲ್ಲ. ನಾವು ದಾವಣಗೆರೆ ಸರ್, ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ನಾವು ಮನೆ ಮೇಲೆ ಓಡಕ್ ಬರ್ತೈತೆ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು, ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ. ಅಲ್ಲ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ, ಏನ್ ಕತೆ ಇದು? ಹಿಂಗೆ ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದಾವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ, ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ, ಏನ್ ಮಾಡ್ತಾರೆ? ಅವ್ರು ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು, ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ. ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗೆ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ, ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ. ಅವರು ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ಗೆ ಇಷ್ಟ ಅಂತ ಕಮಿಷನ್ ಇರ್ತದೆ. ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ 30,000 ಮಾತಾಡಿರ್ತಾನೆ, ನಿಮ್ಮ ಹತ್ರ 35,000 ರೂಪಾಯಿ ಮಾತಾಡಿರ್ತಾರೆ. ಇವ್ರಿಗೆ
ಈಗ ಹಂಗೆ ಅವ್ರ ಅಷ್ಟೊಂದು ಇಲ್ಲ ಅವ್ರ ಸಂಬಳ. ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ ಇವರಿಗೆ ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ. ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗಿದೆ ಅಂತ. 7,000ಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ? ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ. मैं तो ले लेता हूँ उधर. अब मेरे को तो पैसा मिलता है अच्छा खासा. मैं क्या करता हूँ और 4 लोग को बुला लेता हूँ. कम तो कम पगार तो देना चाहिए ना वो. ऐसा हो जाता. ಒಂದು ಫೋಟೋ ತಗೊಂಬಿಡಿ. फोटो लेते हैं घर का. इधर नहीं रहता है ना वो. इधर छोड़ दिया सेट. इधर नहीं है. पूरा अलग अलग चला गया उधर. ಇನ್ನು ಈ ಬಾಂಗ್ಲಾದೇಶಿಗಳು ಭಾರತಕ್ಕೆ ಹೇಗೆ ನುಸುಳಿಕೊಂಡು ಬರ್ತಾರೆ, ಈ ಅಕ್ರಮ ವಾಸಿಗಳನ್ನ ಯಾರು ಕರೆಸ್ತಾರೆ, ಬೆಂಗಳೂರಿಗೆ ಬಂದು ಈ ಬ್ಲಡಿ ಬಾಂಗ್ಲಾದೇಶಿಗಳು ಏನ್ ಮಾಡ್ತಾರೆ ಅಂತ ಸ್ಥಳೀಯರೇ ಬೆಚ್ಚಿಟ್ಟಿದ್ದಾರೆ ನೋಡಿ. ಸರ್ ನಿಮ್ಮ ಹೆಸರೇನು? ನನ್ನ ಹೆಸರು ನಸುರ್ಲಾ ಅಂತ ಸರ್. ಇಲ್ಲಿ ತಾವೇನ್ ಕೆಲಸ ಮಾಡ್ಕೊಂಡಿದ್ರಿ ಇಲ್ಲಿ? ಇಲ್ಲ ಡ್ರೈವಿಂಗ್ ಕೆಲಸ ಮಾಡ್ತೀನಿ ನಾನು ಕಂಪ್ನಿ ಇಲ್ಲಿ. ಯಾರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸರ್ ಇದು? ಯಾರ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ? ಯಾವ MLA ಯಾರು? ಗೊತ್ತಿಲ್ಲ. ನಾವು ದಾವಣಗೆರೆ ಸರ್, ಇಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ. ಓಕೆ ಓಕೆ. ನಾವು ಮನೆ ಅಲ್ಲೇ ಲೋಡ ಬರ್ತದೆ. ಅಲ್ಲ ಸರ್, ಬಾಂಗ್ಲಾದವರು ಬಂದಿದಾರಂತಲ್ಲ ಪಾಪ ಇಲ್ಲಿ ಬಡವರು. ಬಾಂಗ್ಲಾದವರು ಬಂದಿರ್ತಾರಂತಲ್ಲ ಅಂತ. ಅಲ್ಲ ಅವ್ರಿಗೂ ಎಲ್ಲರಿಗೂ ಓಡಿಸಿದಾರಂತ ಇಲ್ಲಿಂದ. ಏನ್ ಕತೆ ಇದು? ಹಿಂಗೆ ಮಾಡಿದಾರೆ. ಎಲ್ಲ ಚಪ್ಪಲಿ ಗಿಪ್ಲಿ ಎಲ್ಲ ಬಿದ್ದವ ನೋಡಿದ್ರೆ ಅವ್ರು ಓಡೋಗಿದ್ದಾರೆ. ಎಲ್ಲ ಬಟ್ಟೆ ಎಲ್ಲ ಬಿಟ್ಟು ಎಲ್ಲ. ಅಲ್ಲ ಅವ್ರು ಬಿಟ್ಟು ಹೋಗಿದಾರೆ ಅಂದ್ರೆ ಬೇರೆ ಕಡೆ ಶಿಫ್ಟ್ ಆಗಿದಾರಂತ ಪಾಪ. ಏನ್ ಮಾಡ್ತಾರೆ ಅವ್ರು? ಒಬ್ರಾದ್ರೂ ಸಿಕ್ಕರೆ ಏನೋ ನಾವು ಮಾಹಿತಿ ಕೇಳ್ಬೋದು. ಒಬ್ರು ಸಿಗ್ಲಿಲ್ಲ ಅಂದ್ರೆ ಏನು ಮಾಹಿತಿ. ನಾವು ಹೆಲ್ಪ್ ಮಾಡ್ಬೇಕಂತ ಇದ್ದವ್ರಿಗೆ ಕೆಲವರು ಬೇರೆ ಬೇರೆ ಕಡೆ ದುಡ್ಡು ಪೋಲ್ ಮಾಡ್ತಾರೆ ಸರ್. ನಾನು ನಿಮಗ್ ತೋರಿಸ್ತೀನಿ ವಿಡಿಯೋಸ್ನ ಇಲ್ಲಿ ನಾವು ಹೆಂಗ್ ಹೆಲ್ಪ್ ಮಾಡ್ತೀವಿ ಅಂತ. ಅಲ್ಲ ಅವ್ರು ಬಾಂಗ್ಲಾದಿಂದ ಹೆಂಗ್ ಬರ್ತಾರೆ ಇಲ್ಲಿ? ಏನಿಲ್ಲ, ಬರೋದಂದ್ರೆ ಕೆಲಸ ಕರೆದಿರ್ತಾರೆ ಅಷ್ಟೇ ಅವರು. ಕಾಂಟ್ರಾಕ್ಟರ್ಸ್ ಅವರು ಇಲ್ಲಿ ಕಾಂಟ್ರಾಕ್ಟ್ ಕೆಲಸ ಇರ್ತಾರಲ್ಲ, ಅವ್ರಿಗೆ ಲಿಂಕ್ ಇರ್ತದೆ. ಈಗ ಅವ್ರು ಏನಪ್ಪಾ ಅಂದ್ರೆ ಒಂದ್ ಲೇಬರ್ ಇಷ್ಟ ಅಂತ ಕಮಿಷನ್ ಇರ್ತದೆ. ಈಗ ನಾನೇ ಡ್ರೈವರ್ ಅಂದ್ರೆ ಈಗ ನನಗೆ ಕರ್ಕೊಂಡು ನನಗೆ 30,000 ಮಾತಾಡಿರ್ತಾನೆ. ನಿಮ್ಮ ಹತ್ರ 35,000 ರೂಪಾಯಿ ಮಾತಾಡಿರ್ತಾರೆ. ಇವ್ರಿಗೆ ಈಗ ಹಂಗೆ ಅವ್ರ ಅಷ್ಟೊಂದು ಇಲ್ಲ ಅವ್ರ ಸಂಬಳ. ನಾನು ಹೇಳ್ತಿರೋದು ಏನಪ್ಪಾ ಅಂದ್ರೆ ಇವರಿಗೆ ಏನಂದ್ರೂ ಒಂದ್ 15,000 ಜಾಸ್ತಿ ಅಂದ್ರೆ. ನೋಡಿದ್ರಲ್ವಾ ಸಿಲಿಕಾನ್ ಸಿಟಿ ಬೆಂಗಳೂರು ಹೇಗೆ ಅಕ್ರಮ ಬಾಂಗ್ಲಾದೇಶಿಗಳ ಹಬ್ಬ ಆಗಿದೆ ಅಂತ. 7,000ಕ್ಕಿಂತ ಹೆಚ್ಚು ಅಕ್ರಮ ಬಾಂಗ್ಲಾವಾಸಿಗಳು ಒಂದೇ ಏರಿಯಾದಲ್ಲಿ ನೆಲೆಸಿದ್ದಾರೆ ಅಂದ್ರೆ ಏನರ್ಥ? ಇವರನ್ನೆಲ್ಲ ಹೀಗೆ ಬಿಟ್ರೆ ಬೆಂಗಳೂರಿಗೆ ಕಂಟಕ ತಪ್ಪಿದ್ದಲ್ಲ. ಅರವಿಂದ್, ರಿಪಬ್ಲಿಕ್ ಕನ್ನಡ, ಕ್ರೈಮ್ ಬ್ಯೂರೋ.